ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬುಧವಾರದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಗ್ರಾಮ ದೇವತೆ ಹಬ್ಬಕ್ಕೆ ಹೋಗಿದ್ವಲ್ಲ ಕುದೂರಿಗೆ, ಅದೇ ಊರಿಂದ ಕ್ಲಿಪ್ಪಿಂಗ್ ತೊಗೊಂಡಿರೋದು. ನೆಕ್ಸ್ಟ್ ದಿನದ್ದು ಫಸ್ಟ್ ಡೇನಲ್ಲಿ ವೆಜ್ ತಿನ್ನೋರೆಲ್ಲ ಇದು ಮಾಡಿರ್ತಾರಂತೆ ಆರತಿನ. ಇನ್ನು ನಾನ್ ವೆಜ್ ತಿನ್ನೋರೆಲ್ಲ ನಾನ್ ವೆಜ್ ತಿಂದ ಆದಮೇಲೆ ಆರತಿ ಮಾಡ್ತಾರಂತೆ. ಇದು ಗ್ರಾಮ ದೇವತೆ ಹಬ್ಬದ ಸ್ಪೆಷಾಲಿಟಿ. ಸೊ ನಾವು ಬೆಳಗ್ಗೆನೇ ಎದ್ದು ಅಡುಗೆ ಎಲ್ಲ ಮುಗಿಸ್ಕೋಣ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಹಚ್ಕೊತಾಯಿದ್ರು. ನಾವು ಅವಾಗಿನ ಎದ್ಬಿಟ್ಟು ಬಂದಿದ್ದೆ. ಇನ್ನು ಎದ್ದು ದೇವ್ರ ಫೋಟೋ ನೋಡಿ ಆದಮೇಲೆ ಇನ್ನು ಕಾಫಿ ಎಲ್ಲ ಅವರೇ, ಕಾಫಿ ಟೀ ಎಲ್ಲ ಅವರೇ ಮಾಡಿದರು. ಎದ್ದು ನಾವು ಆರಾಮಾಗಿ ಬ್ರಷ್ ಗಿಶ್ ಮಾಡಿಕೊಂಡು ಟೀ ಕುಡಿದ್ಬಿಟ್ಟು ಹಾಗೆ ಮೆತ್ತಗೆ ಓಡಾಡ್ಕೊಂಡಿದ್ದೆ. ಅದು ಯಾರು ನೋಡಿದ್ರೆ ಏನು ಕೆಲಸ ಮಾಡ್ತಾಯಿಲ್ಲ ಬಾಯಿಲಿ ಅಂತ ಕರ್ಕೊಂಡೋಗ್ಬಿಟ್ಟು ಬಿರಿಯಾನಿ ಮಾಡೋದಕ್ಕೆ ಹಾಕ್ಬಿಟ್ಟವ್ರೆ. ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ನಾನ್ ವೆಜ್ ಅಂತಂದರೆ ತಿಂಡಿಗೆ ಬಿರಿಯಾನಿ, ಮಧ್ಯಾಹ್ನ ಊಟಕ್ಕೆ ಮಟನ್ ಸಾರು, ಕಾಳು ಗೊಜ್ಜು, ಮುದ್ದೆ, ರೈಸು ಇಷ್ಟು ಮಾಡ್ತಾರೆ. ಅದರಿಂದ ನನ್ನ ಬಿರಿಯಾನಿ ಮಾಡೋದಕ್ಕೆ ಹಾಕ್ಬಿಟ್ಟಿದ್ರು. ನನ್ನ ಜೊತೆಗೆ ನಮ್ಮ ಚಿಕ್ಕತ್ತೆ ಅವರ ಯಜಮಾನ್ರು ಮತ್ತು ಅವ್ರ ಮಗ ಇದ್ದರು. ಬಿರಿಯಾನಿ ಮಾಡೋದನ್ನ ನನ್ನ ಮೈದನ್ನ ರೆಕಾರ್ಡ್ ಮಾಡ್ಕೊತಿತ್ತು. ಜಾಸ್ತಿ ಕ್ಲಿಪ್ಪಿಂಗ್ ಆ್ಯಡ್ ಆಗಿಲ್ಲ. ಅದರಿಂದ ನನಗೂ ಈ ಬಿರಿಯಾನಿದು ಇದನ್ನ ಹೇಳೋದಕ್ಕೆ, ರೆಸಿಪಿ ಹೇಳೋದಕ್ಕೆ ನನಗೂ ಯಾಕೋ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಮತ್ತು ಪೂರ್ತಿ ಕ್ಲಿಪ್ಪಿಂಗ್ಗಳು ಆಗಿಲ್ಲ, ಅದರಲ್ಲಿ ನಾನು ಮಿಸ್ ಆಗಿಬಿಟ್ಟಿದ್ದಾವೆ. ಅದರಿಂದ ನಾನು ಅದು ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಾದ್ರೆ ನೋಡಿತ್ತು. ಅದಾದಮೇಲೆ ನಾನು ನೋಡ್ಕೊಂಡಿಲ್ಲ. ಪ್ರತಿಯೊಂದು ಕ್ಲಿಪ್ಪಿಂಗಲ್ಲೂ ವಿಡಿಯೋ ಮಾಡ್ಕೊ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಇನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಫಸ್ಟು ಬಿರಿಯಾನಿಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಅದಾದಮೇಲೆ ಸ್ಪೈಸಸ್ ಹಾಕ್ಕೊಬೇಕು. ಅಂದರೆ ನೀವು ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು ಏನೇನು ಇರುತ್ತೋ ಸ್ಪೈಸಸ್ ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೊಂಡು ಆದಮೇಲೆ ಅದಕ್ಕೆ ಪುದೀನ, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಬೇಕು. ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಹಚ್ಬಿಟ್ಟು ಹಾಕ್ಕೊಂಡ್ರೆ ಹೀಟ್ ಕಡಿಮೆ ಆಗುತ್ತೆ ಚಿಕನ್ ಬಿರಿಯಾನಿ ಮಾಡಿದಾಗ. ಮಟನ್ ಸಾಂಬಾರ್ಗೂ ಹಾಕ್ಕೊತಾರೆ, ಬಟ್ ಚಿಕನ್ ಬಿರಿಯಾನಿ ಮಾಡಿದಾಗ ಹಾಕ್ಕೊಂಡ್ರೆ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಅಂತಾರೆ. ಅದರಿಂದ ಸ್ವಲ್ಪ ಹಂಗೆ ಹಾಕಿದ್ವಿ. ಅದಾದಮೇಲೆ ಅದ್ರ ಜೊತೆಗೆ ಮೊಸರು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಕೈ ಆಡಿಸ್ಕೊಂಡು, ಅದಾದಮೇಲೆ ಟೊಮೊಟೊನ ಸ್ವಲ್ಪ ದಪ್ಪನಾಗಿ ರುಬ್ಬಿಟ್ಟು ಹಾಕ್ಕೊಂಡಿದ್ವಿ. ಯಾಕಂದರೆ ಜಾಸ್ತಿ ದಪ್ಪನಾಗಿ ಹಚ್ಬಿಟ್ಟಿದ್ರು ಸಾಂಬಾರಿಗೆ ಅಂತನ. ಅದರಿಂದಾಗಿ ಸ್ವಲ್ಪ ತಿಂಡಿಗೆ ಬೇಕಲ್ಲ, ಬೇಗ ಮಾಡ್ಕೋಬೇಕಲ್ಲ, ಅದರಿಂದಾಗಿ ಸ್ವಲ್ಪ ದಪ್ಪನಾಗಿ ರುಬ್ಬಿಟ್ಟು ಹಾಕ್ಕೊಂಡಿದ್ವಿ. ಅದಾದಮೇಲೆ ಬಿರಿಯಾನಿ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರು ಪೇಸ್ಟು ಕೂಡ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಪೇಸ್ಟು ಮತ್ತು ಪೌಡರ್ ಎರಡೂ ತೊಗೊಬಂದಿದ್ರು. ಅದರಿಂದ ಬಿರಿಯಾನಿ ಪೇಸ್ಟು ಮತ್ತು ಬಿರಿಯಾನಿ ಪೌಡರ್ ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಚಿಕನ್ ಎಷ್ಟು ಬೇಕೋ ಅಷ್ಟು. ಆಲ್ಮೋಸ್ಟು ಒಂದು 5 kg ಮೇಲೇ ಬಿರಿಯಾನಿ ಮಾಡಿದ್ವಿ. ನಿಜವಾಗ್ಲೂ ಅಷ್ಟೊಂದು ಮಾಡಿದ್ದು ವೇಸ್ಟ್ ಆಯಿತು. ಯಾಕಂದರೆ ಇದು ಮಟನ್ ಸಾಂಬಾರು ಬೇರೆ ಮಾಡಿದರು, ಅದು ಮತ್ತು ಬಿರಿಯಾನಿ ಎರಡೂ ಯಾರು ತಿಂತಾರೆ ಅಲ್ವಾ. ಬೆಳಗ್ಗೆ ಟೈಮಾದರೆ ತಿಂಡಿಗಾದರೆ ಸ್ವಲ್ಪ ಹೆಂಗೋ ಖಾಲಿ ಆಗಿಬಿಡುತ್ತೆ. ಇನ್ನು ಊಟದ ಟೈಮಲ್ಲಿ ಅಷ್ಟು ಖಾಲಿ ಆಗೋದು ಕಡಿಮೆನೇ. ನಮ್ಮ ಕಡೆ ಎಲ್ಲ ಜಾಸ್ತಿ ಮುದ್ದೆ ತಿನ್ನೋದ್ರಿಂದ ಮುದ್ದೆ, ಮಟನ್ ಸಾಂಬಾರು ಬೇಗ ಖಾಲಿ ಆಗುತ್ತೆ. ಬಿರಿಯಾನಿ ಅಂದರೆ ಅಷ್ಟಕ್ಕಷ್ಟೇ ಒಂದು 2 kg 3 kg ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು. ಬಟ್ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ವಿ. ಒಂದು ಸೈಡು ಚಿಕನ್ ಬಿರಿಯಾನಿಗೆ ಇಟ್ಬಿಟ್ಟು ಇನ್ನೊಂದು ಸೈಡು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಯಾಕಂದರೆ ಮೊಸರು ಬಜ್ಜಿ ಏನು ಮಾಡಿರಲಿಲ್ಲ. ಚಿಕನ್ ಬಿರಿಯಾನಿ ಜೊತೆ ಸ್ವಲ್ಪ ಫ್ರೈ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ವಿ. ಅದಾದಮೇಲೆ ಇನ್ನು ಚಿಕನ್ನೆಲ್ಲ ಸ್ವಲ್ಪ ಬೇಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಖಾರದ ಪುಡಿ ಹಾಕ್ಕೊಂಡಿದ್ದೆ. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕಿರಲಿಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ವಿ. ಅದರಿಂದ ಸ್ವಲ್ಪ ಖಾರ ಬೇಕಲ್ಲ, ಅದರಿಂದಾಗಿ ಖಾರದ ಪುಡಿನೇ ಹಾಕ್ಕೊಂಡಿದ್ದೆ. ಅದಾದಮೇಲೆ ಲಾಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರು. ಈ ತಪ್ಪನ್ನ ನೀವು ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಬಿರಿಯಾನಿನಲ್ಲಿ ಯಾವತ್ತೇ ಆಗಲಿ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಿರಬೇಕು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದರಿಂದ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಾಕ್ಕೊಳ್ಳಿ. ಲಾಸ್ಟಿಗಂತೂ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಅಕ್ಕಿ ಎಲ್ಲ ತೊಳೆದು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನು ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಮಾಡಿ ಮುಗಿಸಿದ್ವಿ. ಚಿಕನ್ ಫ್ರೈಯು ರೆಡಿಯಾಗಿತ್ತು. ಇನ್ನು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಅದಕ್ಕೆ ನಮ್ಮ ಅತ್ತೆ, ಚಿಕ್ಕತ್ತೆಯವರು ಇನ್ನೇನು ಕೆಲಸ ಮಾಡಲಿಲ್ಲ, ಏನಿಲ್ಲ, ಯಾವಾಗಲೂ ವೀಡಿಯೋ ಮಾಡ್ಕೊಂಡು ಓಡಾಡ್ತಾಳೆ ಅಂತ ಆ ಥರ ಕೈ ತೋರಿಸ್ತಾ ಇರೋದು.
ಇನ್ನು ನಮ್ಮ ಅತ್ತೆರೆ ಎಲ್ಲನ ಮಟನ್ ಸಾಂಬಾರೆಲ್ಲ ಅವರೇ ಮಾಡಿದ್ರು. ಇನ್ನೇನು ನಾನೇನಾದರೂ ಸವಾಸ್ಗೆ ಹೋಗಲಿಲ್ಲ. ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ 2 ನಲ್ಲಿ ಮಳೆ ಹಾಕ್ಕೊಂಡು ಬಿರಿಯಾನಿ ಹಾಕ್ಕೊಂಡು ಕಾಳು ಗೊಜ್ಜು ಹಾಕ್ಕೊಂಡು ಊಟ ಮಾಡಿ ಮುಗಿಸ್ಕೊಂಡ್ವಿ. ಅವ್ರು ಅದನ್ನೇ ಹೇಳ್ತಾಯಿದ್ರು, ಇನ್ನೇನು ಕೆಲಸ ಮಾಡಲಿಲ್ಲ ಬರೀ ವಿಡಿಯೋ ಮಾಡೋದೇ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕೆ ಹಂಗೆ ನಗ್ತಾಯಿದ್ದೀನಿ. ಇನ್ನು ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಮುಖದ ತೊಳೆಯೋಕ್ಕೊಟ್ಟು ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಬರೀ ಬ್ರಷ್ ಮಾಡ್ಕೊಂಬಿಟ್ಟು ಕಾಫಿ ಕುಡಿಯೋದು, ಬ್ರಷ್ ಮಾಡಿಕೊಂಡು ತಿಂಡಿ ತಿನ್ನೋದು ಹಿಂಗೆ ಮಾಡ್ತಾಯಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಇನ್ನೇನು ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಹೆಂಗೂ ಸ್ನಾನ ಮಾಡಿದೆಯಲ್ಲ ಇದು ಮಾಡಿಬಿಟ್ರಿ ಆರತಿನ ಅಂತ ಹೇಳಿದ್ರು. ಅದಕ್ಕೆ ಆರತಿ ಮಿದಿಯೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಎಲ್ಲನ ಹುರ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಆದಷ್ಟು ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನೇನು ಆರತಿ ಮಿದಿಯೋಣ ಅಂತ ಹೇಳ್ಬಿಟ್ಟು ಇನ್ನು ನಾನೇ ಸ್ನಾನ ಮಾಡಿದ್ವಿ. ಇನ್ಯಾರು ಸ್ನಾನ ಮಾಡಿರಲಿಲ್ಲ. ಅದರಿಂದ ನೀನೇ ಆರತಿ ಮಿದ್ಬಿಡು, ಹೆಂಗೂ ಸ್ನಾನ ಮಾಡ್ಕೊಂಡಿದ್ಯಲ್ಲ ಅಂತ ಹೇಳಿದ್ರು. ಈ ಆರತಿ ಕತೆ ಹೆಂಗಾಯ್ತು ಅಂತಂದರೆ, ರುಬ್ಬಿದ್ದೊಬ್ಬರು, ಅದನ್ನೆಲ್ಲ ಫ್ರೈ ಮಾಡಿ ರುಬ್ಬಿದ್ದೊಬ್ಬರು, ಆರತಿ ಮಿದ್ದಿದ್ದೊಬ್ಬರು, ಆರತಿಗೆ ಇದನ್ನೆಲ್ಲ ಇಕ್ಕಿ ಒಂಬಳೆ ಎಲ್ಲ ಇಕ್ಬಿಟ್ಟು ರೆಡಿ ಮಾಡಿದ್ದೊಬ್ಬರು, ಆರತಿ ಪೂಜಿದ್ದೊಬ್ಬರು, ಆರತಿ ಹೊತ್ಕೊಂಡು ಹೋದರೊಬ್ಬರು, ಅಲ್ಲಿಂದ ವಾಪಸ್ ತಂದವರೊಬ್ಬರು. ಈ ಥರ ಎಲ್ಲರಿಗೂ ದೇವ್ರ ಸೇವೆ ಮಾಡೋ ಅಂಥ ಚಾನ್ಸು ಸಿಕ್ಕಿದ್ದು. ಅದರಲ್ಲಿ ನಾನು ಆರತಿ ಮಿದ್ಬಿಟ್ಟಿಕ್ಕಣ ಅಂತ ಹೇಳ್ಬಿಟ್ಟು ನಾನು ಆರತಿ ಮಿದಿಯೋದಕ್ಕೆಲ್ಲ ಇದು ಮಾಡ್ಕೊತಾ ಇದ್ದೀನಿ, ರೆಡಿ ಮಾಡ್ಕೊತಾ ಇದ್ದೆ. ಇದ್ರ ಜೊತೆಗೆ ನಾವು ಏನು ರುಬ್ಕೊಂಡಿರ್ತೀವೋ ಕಡಲೆ ಬೀಜನ ರುಬ್ಕೊಂಡು ಅದ್ರ ಜೊತೆಗೆ ಬಿಳಿ ಎಳ್ಳನ್ನ ಸ್ವಲ್ಪ ಹಂಗೆ ಫ್ರೈ ಮಾಡಿಬಿಟ್ಟು ಹಾಕ್ಕೊಬೇಕು. ಅದನ್ನೇನು ರುಬ್ಬಕ್ಕೆ ಹೋಗ್ಬಾರ್ದು. ಇದ್ರ ಜೊತೆಗೆ ಅಕ್ಕಿ ಹಸಿಟ್ಟು, ಗಸಗಸೆ ಮತ್ತು ಏಲಕ್ಕಿನ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಾಕ ಕಾಯಿಸ್ಕೊಂಡು ಮಿತ್ಕೊಬೇಕು. ಆದಷ್ಟು ಪಾಕನ ಬಿಸಿ ಇದ್ದಾಗಲೇ ಆರತಿ ಮಿತ್ಕೊಂಬಿಡಿ. ಸ್ವಲ್ಪ ಆರ್ಕೊಂತು ಅಂತಂದ್ರೂ ಸಖತ್ತು ಹಿಂಸೆ ಅನ್ನಿಸ್ತಾ ಇರ್ತೈತೆ, ಆರತಿ ಮಿದಿಯೋಕ್ಕೆ ಆಗೋದಿಲ್ಲ. ನನಗಂತೂ ನಿಜವಾಗ್ಲೂ ಹೆವಿ ರಿಸ್ಕ್ ಅಂತ ಅನ್ನಿಸ್ಬಿಡ್ತು. ಮುಂಚೆಲ್ಲ ಸ್ವಲ್ಪ 1 ಸಲನೋ 2 ಸಲನೋ ಆರತಿ ಮಿದ್ದಿದ್ದೀನಿ ನಮ್ಮೂರ ಹಬ್ಬದಲ್ಲಿ. ಮತ್ತು ನಮ್ಮಮ್ಮರ ಕಡೆ ರಿಲೇಷನ್ ಕಡೆ ಎಲ್ಲ ಹೋದಾಗ ಅಲ್ಲೆಲ್ಲ ಆರತಿ ಚೆನ್ನಾಗಿ ಮಿದೀತಿದ್ದೆ. ಅದರಿಂದ ನೀನು ಹೆಂಗೂ ಮಿದಿಯೋಕ್ಕೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆದಷ್ಟು ಪಾಕನ ಬಿಸಿ ಇದ್ದಾಗಲೇ ಇದು ಮಾಡ್ಕೊಂಬಿಡ್ಬೇಕು, ಚೆನ್ನಾಗಿ ಮಿದ್ದಿಟ್ಕೊಳ್ಬೇಕು. ಸ್ವಲ್ಪ ಪಾಕ ಹಾರ್ಕೊಂತು ಅಂತಂದ್ರೂ ಮಿದಿಯೋಕ್ಕೆ ಬರೋದಿಲ್ಲ. ನನಗೆ ಅದೊಂದು ಹಿಂಸೆ ಆಗ್ಬಿಡ್ತು. ತಿರ್ಗ ಮಿದ್ದು ಅದಾದಮೇಲೆ ಸ್ವಲ್ಪ ತೆಳ್ಳಗಾದ್ರೂ ಪರವಾಗಿಲ್ಲ ಅಂತ ಪಾಕ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿದ್ಬಿಟ್ಟು ಇಟ್ಟೆ. ಸ್ವಲ್ಪ ಶೇಪ್ ಕುಂಡ್ರಿಸೋದೇ ಲೇಟ್ ಆಗಿಬಿಡುತ್ತೆ ಏನಾದರೂ ಪಾಕ ಹಾರ್ಕೊಂತು ಅಂತಂದರೆ. ಆದಷ್ಟು ಇನ್ನೇನು ಮಿದಿತೀವಿ ಅನ್ನೋ ಟೈಮಲ್ಲಿ ಪಾಕನ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಆಮೇಲೆ ಮಿದಿರಿ. ಮುಂಚೆನೇ ಕಾಯಿಸ್ತಿಡೋದಕ್ಕೆಲ್ಲ ಹೋಗ್ಬೇಡಿ. ನನಗಂತೂ ಅವು 2 ಆರತಿ ಮಿದ್ಬಿಟ್ಟು ಇಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಪಾಕ ಅಂತೂ ಹಾರ್ಕೊಂಬಿಟ್ಟಿತ್ತು. ಅದರಿಂದ ಸ್ವಲ್ಪ ಹೆಂಗೆ ಬರುತ್ತೋ ಶೇಪ್ ಹಂಗೆ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಹೆಂಗೋ ನನಗೆ ಸ್ವಲ್ಪ ಒಬ್ಬರು ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಟ್ರು. ಅದೊಂದು ಎಲ್ಪ್ ಆಯಿತು ನಮ್ಮ ರಿಲೇಷನರೇ. ನನಗೆ ಹೆಸ್ರು ಮೆನ್ಷನ್ ಮಾಡಬಾರ್ದು ಅಂತ ಏನಿಲ್ಲ. ಕೆಲವೊಂದು ಸಲ ಯಾರಾದರೂ ಬೇಡ ಡಿಲೀಟ್ ಮಾಡಿಬಿಡು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಅದರಿಂದ ಯಾರ ಹೆಸ್ರು ಮೆನ್ಷನ್ ಮಾಡೋದಕ್ಕೆ ಹೋಗ್ತಾಯಿಲ್ಲ ಇಲ್ಲಿ. ಇನ್ನು ಆರತಿ ಎಲ್ಲ ಒಂಬಳೆ ಎಲ್ಲ ಕುಂಡ್ರಿಸಿ ಎಲ್ಲ ರೆಡಿ ಮಾಡಿದ್ರು. ಹಿಂದಕ್ಕೆ ಬೀಳ್ತೀಯ ಮಗನೇ. ನಮ್ಮ ಪಾಪು ಅಂತೂ ಫುಲ್ಲು ಎಂಜಾಯ್ ಮಾಡಿದ್ದಾನೆ ಹಬ್ಬದಲ್ಲಿ ಮಾತ್ರನ. ಒಂದು ಪ್ರತಿಯೊಂದೊಂದು ಮೂಮೆಂಟ್ನು ಎಂಜಾಯ್ ಮಾಡಿದ್ದಾನೆ. ಇನ್ನು ನೈಟು ಆರತಿ ಹೊರಟಾದ್ಮೇಲೆ ಹಣ್ಣುಕಾಯಿ ತಗೊಂಡು ಆರತಿ ಎಲ್ಲ ಉಟ್ಕೊಂಡು ಹೊರಟರು. ನಾನು ಸ್ವಲ್ಪ ಜಾಸ್ತಿ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲೂ ಆರತಿಗಳೆಲ್ಲ ಒಂದಕ್ಕಿಂತ ಚೆನ್ನಾಗಿ ಒಂದು ರೆಡಿ ಮಾಡಿದರು. ಕೆಲವೊಬ್ಬರು ಆರತಿ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತಲೂ ಏನೋ ಒಂದು ಸಿಂಪಲಾಗಿ ಮಾಡ್ಕೊಂಡಿದ್ರು. ಕೆಲವೊಬ್ಬರು ಮಾತ್ರ ತುಂಬ ಚೆನ್ನಾಗಿ ಆರತಿಗಳ್ನ
ಡೆಕೋರೇಷನ್ ಎಲ್ಲ ಮಾಡ್ಕೊಂಬಂದಿದ್ರು. ಚೆನ್ನಾಗಿ ಕಾಣಿಸ್ತಿದ್ದು ಆರತಿಗಳನ್ನ. ಇಲ್ಲಿ ಸ್ವಲ್ಪ ಕಡಿಮೆನೇ, ಬಟ್ ದೇವಸ್ಥಾನದ ಹತ್ರ ಹೋದಾಗ ಎಲ್ಲ ಕಡೆ ಆರತಿನೂ ಬರ್ತಾವಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಆರತಿಗಳನ್ನೆಲ್ಲ ರೆಡಿ ಮಾಡ್ಕೊಂಬಂದಿದ್ರು. ನೋಡಿ ಸ್ವಲ್ಪ ಖುಷಿ ಆಯ್ತು. ಹಂಗೆ ನಾನು ಒಂದು ಸ್ವಲ್ಪ ಹೊತ್ತು ಮಾತ್ರ ಹೊತ್ಕೊಂಡಿದ್ದೆ. ಅದಾದಮೇಲೆ ಅವರೇ ಎಲ್ಲ ಹೊತ್ಕೊಂಡು ಆರತಿ ಎಲ್ಲ ತಗೊಂಡೋಗಿ ಪೂಜ್ಕೊಂಡು ಬಂದರು. ಅಲ್ಲಿ ಸ್ವಲ್ಪ ಆ ಸಾದಿಗಳನ್ನ ಅಂತ ಕರೆಸ್ತಾರಲ್ಲ, ಅವರಂತೂ ತುಂಬ ದೇವ್ರನ್ನ ಕೆಟ್ಟ ಮಾತಲ್ಲೇ ಬೈತಾಯಿದ್ರು. ನನಗಂತೂ ಒಂಥರ ಅಸಹ್ಯ ಅಂತ ಅನ್ನಿಸ್ತಿತ್ತು. ಪಾಪ ದೇವ್ರಿಗೆ ಈ ಥರ ಎಲ್ಲ ಬೈತಾರಲ್ಲ ಅಂತನ. ಆ ಸಾದಿಗಳು ಅಂತ ಅಂದರೆ ಅವರು ದೇವ್ರ ಮಕ್ಕಳಂತೆ, ಅವರು ಮಕ್ಳುಗಳು ಆ ಥರ ಬೈಯೋದಂತೆ. ಯಾಕಂತಂದರೆ ಇಂಟ್ರ್ ಕೇಸ್ಟ್ ಏನೋ ದೇವರು ಮದುವೆ ಆಗಿದ್ದಂತೆ. ಅದು ಅವರ ಗಂಡ ಹೇಳ್ದೇನೆ ಇಲ್ಲ ನಾವು ನೀವು ಎಲ್ಲ ಒಂದೇ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ರಂತೆ. ಕ್ಯಾಸ್ಟ್ ಗೊತ್ತಾದಾದಮೇಲೆ ದೇವರು ಗಂಡನ್ನೇ ಕೋಣನ್ ಮಾಡಿಕೊಂಡು ಮಕ್ಕಳನ್ನೇ ಗಾವು ಮರಿಗಳನ್ನೇನೋ ಮಾಡಿಕೊಂಡು ಅತ್ತೆ ಮಾವನ ಕೂಡ ಬಲಿ ತೊಗೊಳ್ತಂತೆ. ಅದರಿಂದಾಗಿ ಈ ಗಾವು ಮರಿಗಳು ಅಂದರೆ ಅಸಾದಿಗಳಿರ್ತಾರಲ್ಲ, ಅವರು ತನ್ನ ತಾಯಿನೇ ಅಷ್ಟು ಕೆಟ್ಟ ಮಾತಲ್ಲಿ ಬೈತಾ ಇರ್ತಾರೆ ದೇವ್ರನ್ನ. ಮತ್ತು ಆ ದೇವರು ಆ ಥರ ಏನಾದರೂ ಬೈಲಿಲ್ಲ ಅಂತಂದರೆ ಅದನ್ನು ತಗೊಂಡೋಗಿ ಬಿಡಬೇಕಾದ್ರೆ ಅದು ಎದ್ದು ಬರೋದೇ ಇಲ್ವಂತೆ. ಅದರಿಂದಾಗಿ ಇವರು ಅಷ್ಟು ಕೆಟ್ಟ ಮಾತಲ್ಲಿ ಬೈತಾ ಇರ್ತಾರಂತೆ. ನಿಜವಾಗ್ಲೂ ಆ ಥರ ಎಲ್ಲ ಅಷ್ಟು ಕೆಟ್ಟ ಮಾತುಗಳಲ್ಲಿ ಬೈಯೋದು ನಿಜವಾಗ್ಲೂ ನನಗಂತೂ ತಪ್ಪು ಅಂತ ಅನಿಸುತ್ತೆ. ಅಷ್ಟು ಅಸಹ್ಯ ಪದಗಳನ್ನ ಬಳಸಿ ಬೈತಾ ಇರ್ತಾರೆ. ಮತ್ತು ಕೆಟ್ಟ ಸಿಂಬಲ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಅದೆಲ್ಲ ನೋಡಿ ನನಗೊಂಥರ ಅಸಹ್ಯ ಅಂತ ಅನ್ನಿಸ್ತು. ಈ ಥರ ಎಲ್ಲ ನಿಜವಾಗ್ಲೂ ಬೈಬಾರ್ದು ಅಂತನ. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಎಲ್ಲ ಕೆಟ್ಟ ಮಾತಲ್ಲೆಲ್ಲ ಬೈಯೋದು. ಯಾವ ಊರಲ್ಲೂ ನಾನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ನನಗಂತೂ ನಿಜವಾಗ್ಲೂ ಅಸಹ್ಯ ಅಂತ ಅನ್ನಿಸ್ಬಿಟ್ಟು, ಇರಲಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಿ ಆರತಿಗಳೆಲ್ಲ ತೊಗೊಂಬಂದಿರಲ್ಲ ನೋಡ್ತಾ ಇದ್ವಿ. ಇನ್ನು ಒಂಬಳೆ ಎಲ್ಲನ ಸ್ವಲ್ಪ ಇಲ್ಲೇ ದೇವರ ಎದುರಿಗೇನ ಹಾಕಿಸ್ತಾರೆ, ಮನೆಗೇನು ತೊಗೊಂಡು ಹೋಗೋದಿಲ್ಲ. ಎಷ್ಟು ಆದಷ್ಟು ಸ್ವಲ್ಪ ಅಲ್ಲೇ ಹಾಕಿಸ್ಬಿಡ್ತಾರೆ ಒಂಬಳೆ ಎಲ್ಲನ. ಇನ್ನು ಆರತಿ ಎಲ್ಲ ತೊಗೊಂಡು ಬಂದಾದಮೇಲೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ದೇವ್ರನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಕೆಲವೊಂದು ಆರತಿಗಳ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲೇ ನಿಂತಿದ್ದೆ. ನಮ್ಮ ಮನೆಯವರು ಹೋಗೋಣ ಅಂತೇಳ್ಬಿಟ್ಟು ಕರ್ಕೊಂಬಂದರು. ನಿಜವಾಗ್ಲೂ ಒಂದೊಂದು ಆರತಿಗಳು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಬಂದಿದ್ರು. ನೋಡೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು. ಅದೆಲ್ಲ ನಿಜವಾಗ್ಲೂ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ನೋಡ್ಕಿ ಹೌದಲ್ವ ಈ ಥರ ಎಲ್ಲ ಮಾಡ್ಬೋದು ಅಂತ ಅಂದ್ಕೊಂಡೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನು ನೈಟೇ ಹೊರಟ್ಬಿಟ್ಟು ಬಂದ್ಬಿಟ್ವಿ. ಇವನಂತೂ ನಿದ್ದೆನೇ ಮಾಡ್ತಾಯಿಲ್ಲ. ಎಲ್ಲರ ಜೊತೆನೂ ಆಟ ಆಡಿಕೊಂಡು ಎಲ್ಲರಿಗೂ ತೀಟೆ ಮಾಡಿಕೊಂಡು ಓಡಾಡ್ಕೊಂಡಿದ್ದ ಆರಾಮಾಗೆ. ಮತ್ತು ತಮಟೆ ಬಡಿಯೋ ಹತ್ರ ಎಲ್ಲನ ಅಲ್ಲೆಲ್ಲ ಹೋಗಿ ಡ್ಯಾನ್ಸ್ ಆಡಿಕೊಂಡು ಫುಲ್ ಫೇಮಸ್ ಆಗಿ ಬಂದ್ಬಿಟ್ಟವನೇ ಅಂತ ತೀಟೆ ನನ್ನ ಮಗ ಇವನು. ಇನ್ನು ನಾವು ಹೊರಟಾಗ ಟೈಮು ಆಗಲೇ ಎಷ್ಟಾಗಿತ್ತು ಅಂದರೆ ಮೋಸ್ಟ್ಲಿ 1:30 ಆಗಿತ್ತು, 1:15 ಆಗಿತ್ತು ಟೈಮು. ಇನ್ನು ಹೋಗಿ ಮಲ್ಕೊಳ್ಳೋಣ ಅಲ್ಲೇ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇನ್ನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಇನ್ನು ಗಾಡಿ ಬೇರೆ ಇನ್ನು ಡ್ರೈವರ್ಗೆ ಕೊಡಬೇಕಿತ್ತು. ಅದರಿಂದ ಹೊರಟ್ಬಿಟ್ಟು ಬಂದ್ವಿ. ನೈಟ್ ಟೈಮು ಹೊರಗಡೆ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವ. ಅದರಿಂದ ನಾನು ಆದಷ್ಟು ಎಲ್ಲ ಕ್ಲಿಪ್ಪಿಂಗ್ಗಳನ್ನ ತೊಗೊತಾ ಇದ್ದೀನಿ. ನನಗೆ ಎಲ್ಲಿ ಅಟ್ರಾಕ್ಟಿವ್ ಅಂತ ಅನಿಸುತ್ತೋ, ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡೆ ನಾನು. ನೈಟ್ ಹೊತ್ತಂತೂ ಯಾವ ಗಾಡಿಗಳ್ನೂ ಜಾಸ್ತಿ ಓಡಾಡ್ತಾನೆ ಇರಲಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಗಾಡಿ ಇತ್ತು ಅಷ್ಟೇ. 1 ಅವರ್ಗೆಲ್ಲನ ನಾವು ನಮ್ಮ ಮನೆಗೆ ರೀಚ್ ಆಗಿದ್ದೀವಿ. ಬಸ್ಸಲ್ಲಿ ಓಡಾಡಿದ್ರೆ ಏನಿಲ್ಲ ಅಂದರೂ ಒಂದು 3-4 ಅವರ್ಸ್ ಆಗಿಬಿಡುತ್ತೆ ನಾನು ಹೋಗಬೇಕು ಅಂತಂದರೆ. ಮನೆಯಿಂದ ಇನ್ನು ಊರಿಗೆ ಹೋಗ್ಬೇಕು ಅಂತಂದರೆ ನೈಟು ನೋಡಿ 1 ಅವರಲ್ಲಿ ನಾವು ಮನೆಗೆ ಬಂದಿದ್ದೀವಿ ಅಂತಂದರೆ ಎಷ್ಟು ಆರಾಮಾಗಿ ಬಂದಿದ್ದೀವಿ ಅಂತಂದರೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಮಾತಾಡಿಕೊಂಡು ಬಂದ್ವಿ. ನನಗೆ ಬೇರೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ನಮ್ಮ ಮನೆಯವರು ನಾನು ಮಲ್ಕೊಂಡ್ರೆ ಇನ್ನು ಅವರೇ ಇನ್ನು ನಿದ್ದೆ ಮಾಡಿಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ನಾನು ಹಂಗೆ ನಿದ್ದೆ ಕಂಟ್ರೋಲ್ ಮಾಡ್ತಾನೆ ಇದ್ದೆ. ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಮತ್ತು ಇವು ದೊಡ್ಡ ಈ ಟ್ರಕ್ ಗಾಡಿಗಳು ಮತ್ತು ಈ ಟೆಂಪೋಗಳೆಲ್ಲ ಲೋಡ್ ತುಂಬ್ಕೊಂಡು ಹೋಗ್ತಾ ಇರ್ತಾವಲ್ಲ, ಅವನ್ನೆಲ್ಲ ನೋಡಿಕೊಂಡು ನನ್ನ ಮೈನದಿರು ತೊಗೊಂಡಿದ್ದಾರೆ ಗಾಡಿ, ಅದನ್ನ ನೆನೆಸ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ. ನೋಡಿ ಇಷ್ಟೊತ್ತಿನಲ್ಲಿ ಪಾಪ ಅವರು ಇಬ್ಬರೂ ಘಾಟ್ ಸೆಕ್ಷನಲ್ಲೆಲ್ಲ ಹೋಗ್ಬೇಕಂತೆ ಆ ಲೊಕೇಶನ್ಗೆ. ಅದೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ವಿ. ಇಷ್ಟೊತ್ತಿನಲ್ಲಿ ಓಡಾಡೋದಕ್ಕೆ ಇದೊಂದೇ ಭಯ ಅಂತ ಹೇಳ್ಬಿಟ್ಟು
ಅವರಂತೂ ಆರಾಮಾಗಿ ಓಡಾಡ್ಕೊಂಬರ್ತಾರೆ. ಬಟ್ ನಮಗೆ ನೋಡೋರಿಗೆ ಅನಿಸ್ಬಿಡುತ್ತೆ ನೈಟ್ ಹೊತ್ತೆಲ್ಲ ಗಾಡಿ ಓಡಿಸ್ತಾರಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರಂತೂ ಅದನ್ನೇ ಹೇಳ್ತಾಯಿದ್ರು, ಇಷ್ಟೊತ್ತಿನಲ್ಲೆಲ್ಲ ಗಾಡಿ ಓಡಿಸ್ತಾರೆ ನೈಟ್ ಹೊತ್ತು, ನೈಟ್ ಹೊತ್ತು ಓಡಾಡೋದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾತಾಡ್ಕೊಂಡು ಬಂದರು. ನಾವು ಬೆಳಗ್ಗೆನೇ ಸ್ವಲ್ಪ ಗಾಡಿ ಕೊಡಬೇಕಿತ್ತು ನಮ್ಮ ಡ್ರೈವರ್ ಅಣ್ಣಂಗೆ, ಅದರಿಂದ ನೈಟೇ ಹೊರಟ್ಬಿಟ್ಟು ಬಂದು ಸ್ವಲ್ಪ ಇಲ್ಲೇ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗಾಗಲೇ 2:30 ಆಗಿತ್ತು. 2:30 ಆಗಿತ್ತು. ಬಂದು ಆವಾಗಲೇ ಲಗೇಜ್ ಎಲ್ಲ ಎತ್ಕೊಂಡ್ವಿ. ಬೆಳಗ್ಗೆನೇ ಇನ್ನು ಗಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು, ಇನ್ನು ಬೆಳಗ್ಗೆ ಟೈಮು ಲಗೇಜೆಲ್ಲ ಎತ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ನಿದ್ದೆಲಿದ್ರೆ ಅಂತ ಹೇಳ್ಬಿಟ್ಟು ನೈಟೆಲ್ಲ ಎತ್ಕೊಂಡ್ವಿ ಲಗೇಜು. ನಮ್ಮ ಪಾಪು ಬೇರೆ ಮಲ್ಕೊಂಬಿಟ್ಟಿದ್ದ, ಅವ್ನು ಎತ್ಕೊಂಡು ಲಗೇಜ್ ಎತ್ಕೊಂಡು ಬಂದು ಮನೆಗೆ ಮಲ್ಕೊಂಬಿಟ್ರೆ ಸಾಕು ನಂಗೆ ಆಗ್ಬಿಟ್ಟಿತ್ತು. ನೈಟ್ ಅಲ್ಲಿ ಕಾರಲ್ಲಿ ಏನಾದರೂ ನಿದ್ದೆ ಮಾಡಿದ್ರೆ ಡ್ರೈವರ್ಗಳಿಗೂ ನಿದ್ದೆ ಬಂದ್ಬಿಡುತ್ತಂತೆ. ನಮ್ಮ ಮನೆಯವ್ರು ಹಂಗಂತ ಅಂತಾಯಿದ್ರು, ಮಲ್ಕೊಬೇಡ ಅಂತನ. ಅದರಿಂದ ನಾನು ಮನೆಗೆ ಬರೋವರೆಗೂ ನಿದ್ದೆ ಕಂಟ್ರೋಲ್ ಮಾಡ್ಕೊಂಬಂದೆ. ಅದಾದಮೇಲೆ ಮನೆಗೆ ಬಂದ ತಕ್ಷಣ ಆರಾಮಾಗಿ ಮಲ್ಕೊಂಬಿಟ್ಟೆ, ಡ್ರೆಸ್ ಚೇಂಜ್ ಮಾಡಿ. ವ್ಲಾಗು ಇಷ್ಟೇ ಇವತ್ತಿಗೆ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಾಯಿತು. ವ್ಲಾಗ್ನ ಎಂಡ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.